ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ಕರ್ನಾಟಕದಲ್ಲಿ GST ರಿಜಿಸ್ಟ್ರೇಷನ್ ತಗೊಳ್ಬೇಕಂದ್ರೆ ಒಂದು ದೊಡ್ಡ ಕೆಲಸ ಆದಂಗಾಗಿದೆ ಈಗ. ಮ್ಯಾಕ್ಸಿಮಮ್ ಟೈಮ್ ಎಷ್ಟಿರುತ್ತೆ ಅಷ್ಟು ಟೈಮ್ ಕೂಡ ಕನ್ಸ್ಯೂಮ್ ಆಗಿಬಿಡುತ್ತೆ ರಿಜಿಸ್ಟ್ರೇಷನ್ ತಗೊಳ್ಬೇಕಂದ್ರೆ. ಸೊ ಯಾಕೆ ಕರ್ನಾಟಕದಲ್ಲಿ GST ರಿಜಿಸ್ಟ್ರೇಷನ್ ತಗೋಬೇಕಂದ್ರೆ ಡಿಲೇ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, ಯಾವುದೇ ಒಂದು GST ರಿಜಿಸ್ಟ್ರೇಷನ್ಗೆ ಅಂತ ಹೊಸ ಅಪ್ಲಿಕೇಶನನ್ನು ನಾವು ಸಬ್ಮಿಟ್ ಮಾಡಿದಾಗ, ಅಂದರೆ GST ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನಮಗೆ ಎರಡು ಆಪ್ಷನ್ ಇರುತ್ತೆ. ಅಂದರೆ ಇದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ, ಇಟ್ಸ್ ಅನ್ ಆಟೋಮೇಟೆಡ್ ಪ್ರೊಸೀಜರ್. ಒಂದು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಸೈನ್ ಆಗ್ಬೋದು ಅಪ್ಲಿಕೇಶನ್, ಅಂದರೆ ಪ್ರೊಸೆಸ್ ಆಗೋದಕ್ಕೆ, ಅಥವಾ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಅಪ್ಲಿಕೇಶನ್ ಅಸೈನ್ ಆಗ್ಬೋದು. ನಮ್ಮ ಕೆಲಸ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಅದು ಬ್ಯಾಕ್ ಎಂಡಲ್ಲಿ ಆಗುತ್ತೆ. ಅದು ಸ್ಟೇಟ್ಗಾದ್ರೂ ಬರ್ಬೋದು, ಸೆಂಟ್ರಲ್ಗಾದ್ರೂ ಬರ್ಬೋದು. ಸೊ ಒಂದ್ಸತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಆಧಾರ್ ಅಥೆಂಟಿಕೇಶನ್ ಲಿಂಕ್ ಹೋಗುತ್ತೆ. ಯಾವುದು ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ಇರ್ತಾರೆ, ಅಥವಾ ಆಥರೈಸ್ ಸಿಗ್ನೇಟರಿ ಇರ್ತಾರೆ, ಅಥವಾ ಪ್ರೊಪ್ರೈಟರ್ ಇರ್ತಾರೆ, ಅವರ ರಿಜಿಸ್ಟರ್ಡ್ ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಎರಡಕ್ಕೂ ಆಧಾರ್ ಅಥೆಂಟಿಕೇಶನ್ ಲಿಂಕ್ ಹೋಗುತ್ತೆ. ಹಾಗೆ ಆಧಾರ್ OTP ಜನರೇಟ್ ಮಾಡಿ ನಾವು ಆಧಾರ್ ಅಥೆಂಟಿಕೇಶನ್ ಮುಗಿಸಿದ್ವಿ ಅಂತಂದ್ರೆ ಅಲ್ಲಿಗೆ ಅಪ್ಲಿಕೇಶನ್ ಸಬ್ಮಿಷನ್ ಮುಗಿಯುತ್ತೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಸಮ್ ಕೇಸಸ್ ಅಲ್ಲಿ ಈವನ್ ಆಧಾರ್ ಅಥೆಂಟಿಕೇಶನ್ ಆದ್ರೂ ಕೂಡ ಬಯೋಮೆಟ್ರಿಕ್ ವೆರಿಫಿಕೇಶನ್ಗೆ ಇನ್ವೈಟ್ ಮಾಡ್ತಾರೆ. ಅಂದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ರಿಕ್ವೈರ್ಮೆಂಟ್ ಇರುತ್ತೆ. ಆಗ ಹತ್ತದಲ್ಲೇ ಇರುವಂತ ಯಾವ ಸರ್ಕಲ್ ಬರುತ್ತೆ, ಯಾವ LGSTO ಬರುತ್ತೆ, ಅಲ್ಲೋಗಿ ಅವರು GST ಕೇಂದ್ರದಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡೋದು ಒಂದು ಕೂಡ ಮ್ಯಾಂಡೇಟರಿ ಇರುತ್ತೆ. ಸಮ್ ಕೇಸಸ್ ಅಲ್ಲಿ ಯಾರು ಆಧಾರ್ಗೆ ಲಿಂಕ್ ಮಾಡಿರುವಂತ ಮೊಬೈಲ್ನ ಯೂಸ್ ಮಾಡ್ತಾ ಇರಲ್ಲ, ಅಥವಾ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡ್ತಾರಲ್ಲ, ಮೊಬೈಲ್ ನಂಬರ್ ಕಳ್ಕೊಂಡಿರ್ತಾರೆ, ಅಥವಾ ಎಕ್ಸಿಸ್ಟಿಂಗ್ ನಂಬರ್ ಅನ್ನ ಆಧಾರ್ಗೆ ಲಿಂಕ್ ಮಾಡ್ಕೊಂಡಿರಲ್ಲ, ಅಂಥವರಿಗೆ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ ಆಗಲ್ಲ, ಆಧಾರ್ ಅಥೆಂಟಿಕೇಶನ್ ಫೇಲ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ GST ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಪೆಕ್ಟರ್ ಬಿಸ್ನೆಸ್ ಪ್ರೆಮಿಸಸ್ ವೆರಿಫಿಕೇಶನ್ಗೆ ಅಂತ ಬರ್ತಾರೆ. ಸೊ ಅಲ್ಲಿ ಬಂದು ಬಿಸ್ನೆಸ್ ಪ್ರೆಮಿಸಸ್ ವೆರಿಫೈ ಮಾಡಿ, ಅಂದರೆ ಡಿಸ್ಪ್ಲೇ ಬೋರ್ಡ್ ಹಾಕಿದಾರಾ ಇಲ್ವಾ, ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆಯಾ ಇಲ್ವಾ, ಅಲ್ಲಿ ಆಕ್ಚುಲಿ ಬಿಸ್ನೆಸ್ ನಡೀತಾ ಇದೆಯಾ ಇಲ್ವಾ, ಅಥವಾ ಏನಾದ್ರು ಫೇಕ್ ಡೀಲರ್ ಇದ್ದಾರಾ, ಏನಾದ್ರು ಟ್ಯಾಕ್ಸ್ ಫ್ರಾಡ್ ಮಾಡೋಕ್ಕೆ ಅಂತಾನೆ ಬಿಸ್ನೆಸ್ ಅಂದರೆ GST ರಿಜಿಸ್ಟ್ರೇಷನ್ ತಗೊಳ್ತಾ ಇದ್ರೆ, ಈ ಒಂದಷ್ಟೆಲ್ಲ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ರಿಪೋರ್ಟ್ ಕೊಟ್ಟು ಆಮೇಲೆ ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡುವಂಥ ಪ್ರೊಸೀಜರ್ ಇರುತ್ತೆ. ನೋಡಿ, ಆಧಾರ್ ಅಥೆಂಟಿಕೇಶನ್ ಆಗಿದೆ ಅಂತಂದ್ರೆ 7 ವರ್ಕಿಂಗ್ ಡೇಸ್ ಇರುತ್ತೆ ಡಿಪಾರ್ಟ್ಮೆಂಟ್ಗೆ ಟೈಮ್ ಇರೋದು ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡೋದಕ್ಕೆ. 7 ವರ್ಕಿಂಗ್ ಡೇಸ್ ಒಳಗಡೆ ಅವರು ಅಪ್ಲಿಕೇಶನ್ ಅನ್ನು ಅಪ್ರೂವ್ ಮಾಡಬೇಕು, ಅಥವಾ ಅವ್ರಿಗೆ ಏನಾದರೂ ಅಡಿಷನಲ್ ಕ್ಲಾರಿಫಿಕೇಶನ್ ಬೇಕಿದೆ, ನೀವು ಸಬ್ಮಿಟ್ ಮಾಡಿರುವಂಥ ಡಾಕ್ಯುಮೆಂಟ್ ರಿಲೇಟೆಡ್ ಅಥವಾ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಗಳಿಗೆ ಅಡಿಷನಲ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಅಥವಾ ಏನಾದ್ರು ಡಾಕ್ಯುಮೆಂಟ್ಸ್ ಅಲ್ಲಿ ಲ್ಯಾಪ್ಸಸ್ ಇದೆ ಅಂತ ಅಂದ್ರೆ ಅವಾಗ್ಲೂ ಕೂಡ ಶೋಕಾಸ್ ನೋಟಿಸ್ ಕೊಡ್ತಾರೆ. ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ, ಇದಕ್ಕೆ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿರುವಂಥ ಡಾಕ್ಯುಮೆಂಟ್ಗಳಿಗೆ ಅಡಿಷನಲ್ ಪ್ರೂಫ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಅದನ್ನ ಅಟ್ಯಾಚ್ ಮಾಡಿ ಅಂತ ಒಂದು ಶೋಕಾಸ್ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆಧಾರ್ ಅಥೆಂಟಿಕೇಶನ್ ಆಗಿರುವಂಥ ಎಲ್ಲಾ ಕೇಸ್ಗಳಲ್ಲೂ ಇನ್ ಕೇಸ್ 7 ವರ್ಕಿಂಗ್ ಡೇಸ್ ಅಲ್ಲಿ ಅಪ್ಲಿಕೇಶನ್ ಅಪ್ರೂವ್ ಮಾಡಿಲ್ಲ, ಹಾಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಅಪ್ರೂವ್ ಆಗ್ಬಿಡುತ್ತೆ. ಓಕೆನಾ, ಇದು ಇರುವಂತ ಮೆಕ್ಯಾನಿಸಮ್. ಇನ್ ಕೇಸ್ ಏನಾದರೂ ಆಧಾರ್ ಅಥೆಂಟಿಕೇಶನ್ ಆಗಿಲ್ಲ ಅನ್ನುವಂಥ ಕೇಸ್ಗಳಲ್ಲಿ 7 ವರ್ಕಿಂಗ್ ಡೇಸ್ ಬದಲು 30 ವರ್ಕಿಂಗ್ ಡೇಸ್ ಇರುತ್ತೆ ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡೋಕ್ಕೆ. ಯಾಕಂದ್ರೆ ಇನ್ಸ್ಪೆಕ್ಟರ್ ಬಂದು ಬಿಸ್ನೆಸ್ ಪ್ರೆಮಿಸಸ್ ವೆರಿಫಿಕೇಶನ್ ಮಾಡಬೇಕು, ಅದಾದ್ಮೇಲೆ ಅವ್ರು ರಿಪೋರ್ಟ್ ಕೊಡಬೇಕು, ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಅವರು ಅಪ್ಲಿಕೇಶನ್ ಅನ್ನ ಅಪ್ರೂವ್ ಮಾಡ್ತಾರೆ, ಫರ್ದರ್ ವೆರಿಫೈ ಮಾಡಿ ಅಪ್ರೂವ್ ಮಾಡುವಂಥ ಪ್ರೊಸೀಜರ್ ಇರುತ್ತೆ. ಇನ್ ಕೇಸ್ ಅಲ್ಲೂ ಕೂಡ ಏನಾದರೂ ನಾವು ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಅಡಿಷನಲ್ ಕ್ಲಾರಿಫಿಕೇಶನ್ ಬೇಕಿದೆ, ಡಾಕ್ಯುಮೆಂಟ್ಸ್ ಬೇಕಿದೆ, ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿದೆ ಅನ್ನುವಂಥ ಟೈಮಲ್ಲಿ ಆಗ್ಲೂ ನೋಟಿಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಶೋಕಾಸ್ ನೋಟಿಸ್ ಕೊಡ್ತಾರೆ, ಯಾಕೆ ನಾವು ರಿಜಿಸ್ಟ್ರೇಷನ್ ಕೊಡಬೇಕು, ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅಂತ. ಆ ಎಲ್ಲ ಟೈಮಲ್ಲೂ ಕೂಡ ನಾವು ತಕ್ಷಣ ರೆಸ್ಪಾಂಡ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ನಾವು ಆನ್ ಟೈಮ್ ರೆಸ್ಪಾನ್ಸ್ ಕೊಟ್ವಿ ಅಂತಂದ್ರೆ ಅಲ್ಲಿಂದ ಆಚೆಗೆ ಅವರಿಗೆ 30 ವರ್ಕಿಂಗ್ ಡೇಸ್ ಇರುತ್ತೆ. ಯಾರ್ಯಾರು ಆಧಾರ್ ಅಥೆಂಟಿಕೇಶನ್ ಮಾಡಿಲ್ಲ ಅಂತ ಕೇಸ್ಗಳಲ್ಲಿ 30 ವರ್ಕಿಂಗ್ ಡೇಸ್ ಇರುತ್ತೆ ಅವರು ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಿ ಅಪ್ರೂವ್ ಮಾಡೋದಕ್ಕೆ. ಸೊ ವರ್ಕಿಂಗ್ ಡೇ ಅಂತ ಬಂದಾಗ ಇಲ್ಲಿ
ಸೆಂಟ್ರಲ್ ಗೌರ್ಮೆಂಟ್ ಬಂದು ಸ್ಯಾಟರ್ಡೆ ಸಂಡೇ ವರ್ಕಿಂಗ್ ಡೇಗೆ ಕೌಂಟ್ ಆಗಲ್ಲ. ಹಾಗೆ ಯಾವುದೆಲ್ಲ ನ್ಯಾಷನಲ್ ಹಾಲಿಡೇಸ್ ಇರುತ್ತೆ ಅದು ವರ್ಕಿಂಗ್ ಡೇಗೆ ಕೌಂಟ್ ಆಗಲ್ಲ. ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ವರ್ಕ್ ಇರಲ್ಲ ಆ್ಯಂಡ್ ಸಂಡೇಸ್ ವರ್ಕ್ ಇರಲ್ಲ. ಹಾಗೆ ನ್ಯಾಷನಲ್ ಹಾಲಿಡೇಸ್ ವರ್ಕ್ ಇರಲ್ಲ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಹಾಲಿಡೇಸ್ ಇದೆ ಅಂತಂದರೆ ಅದು ಕೂಡ ಹಾಲಿಡೇಸಲ್ಲಿ ಬಂದ್ಬಿಡತ್ತೆ. ವರ್ಕಿಂಗ್ ಡೇ ಅಂತ ಬಂದಾಗ ಆ್ಯಕ್ಟಿವ್ ವರ್ಕಿಂಗ್ ಡೇ ಯಾವ್ದಿರುತ್ತೆ ಅದನ್ನು ಮಾತ್ರ ನಾವು ಕೌಂಟ್ ಮಾಡಬೇಕಾಗತ್ತೆ. ದೇರ್ ಆರ್ ಸಮ್ ಕೇಸಸ್ ಅದರ್ ಅಥೆಂಟಿಕೇಶನ್ ಕೂಡ ಆಗಿದೆ, ನಾವು ವೆರಿಫೈ ಮಾಡಿದ್ದೀವಿ ಆ್ಯಂಡ್ ಅದ್ರ ಮೇಲೆ 7 ವರ್ಕಿಂಗ್ ಡೇಸಲ್ಲಿ ಅಪ್ಲಿಕೇಶನ್ ಅಪ್ರೂವ್ ಆಗಿಲ್ಲ. ತುಂಬ ಟೈಮ್ ಆಗ್ತಾ ಇದೆ, ಆಲ್ರೆಡಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ 1.5 ತಿಂಗಳವರೆಗೂ ಆಗೋಗ್ಬಿಟ್ಟಿದೆ, ಇದುವರೆಗೂ ಶೋಕಾಸ್ ನೋಟಿಸು ಕೊಟ್ಟಿಲ್ಲ, ಇದುವರೆಗೂ ಅಪ್ಲಿಕೇಶನ್ನ ಕೂಡ ಅಪ್ರೂವ್ ಮಾಡಿಲ್ಲ. ಸೊ ಈ ಥರ ಕೇಸ್ಗಳು ಜಾಸ್ತಿ ಸ್ಟೇಟ್ ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಅಸೈನ್ ಆದಾಗ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನು ನೋಡಿರೋ ಹಾಗೆ ಮೆಜಾರಿಟಿ ಅಪ್ಲಿಕೇಶನ್ಗಳು ಆನ್ ಟೈಮ್ ಅಪ್ರೂವ್ ಆಗಿಬಿಡುತ್ತೆ. ಇಲ್ಲ ಶೋಕಾಸ್ ನೋಟಿಸ್ ಕಳಿಸ್ತಾರೆ, ನಾವು ರೆಸ್ಪಾನ್ಸ್ ಕೊಟ್ಟರೆ ಅಪ್ರೂವ್ ಮಾಡಿಬಿಡ್ತಾರೆ. ರೇರ್ ಕೇಸಲ್ಲಿ ನಾವು ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡೋದಿರುತ್ತೆ. ಅದೇ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ನಾವು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿ ಸಬ್ಮಿಟ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಇರ್ಬೋದು ಅಥವಾ ರೆಂಟಲ್ ಅಗ್ರಿಮೆಂಟ್ ಇರ್ಬೋದು, NOC ಇರ್ಬೋದು, ಎಲ್ಲ ಥರ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿರ್ತೀವಿ. ಆದರೂ ಕೂಡ 30 ವರ್ಕಿಂಗ್ ಡೇಸ್ ತೊಗೊಳುತ್ತೆ. ಅಂದರೆ ಈ ಎಕ್ಸ್ಟ್ರಾ ಹಾಲಿಡೇಸ್ ಎಲ್ಲ ತೆಗೆದಾಕಿದ್ರೆ ಅದು 1 ತಿಂಗಳಿಗಿಂತ ಜಾಸ್ತಿ ಆಗ್ಬಿಟ್ಟಿರುತ್ತೆ ಟೈಮ್ ಅಂತ ಬಂದಾಗ. ಸೊ ಯಾಕೆ ಈ ಥರ ಆಗುತ್ತೆ ಅಂತಂದರೆ ಕೆಲವೊಂದಷ್ಟು ಜೆನ್ಯೂನ್ ಕೇಸ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ರು ಆಲ್ರೆಡಿ GST ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರೆ, ಸರಿಯಾಗಿ ರಿಟರ್ನ್ಗಳು ಫೈಲ್ ಮಾಡಿರಲ್ಲ, ಕಂಟಿನ್ಯೂಸ್ 6 ಮಂತ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಸ್ಯೂಮೋಟೋ ಬೇಸಿಸ್ ಮೇಲೆ ಡಿಪಾರ್ಟ್ಮೆಂಟೇ GST ಕ್ಯಾನ್ಸಲ್ ಮಾಡಿಬಿಡುತ್ತೆ. ಸೊ ಆಗ ಒಂದಷ್ಟು ತಿಂಗಳುಗಳ ರಿಟರ್ನ್ ಫೈಲ್ ಮಾಡಿರಲ್ಲ ಅಲ್ವಾ. ಸೊ ಆಗ ಅವರು ಆ್ಯಕ್ಚುಯಲ್ ಸೇಲ್ಸ್ ಮಾಡಿದಾರಾ ಇಲ್ವಾ ಗೊತ್ತಿರಲ್ಲ, ಅವ್ರು ಅದನ್ನು ರಿಟರ್ನ್ಸ್ಗಳನ್ನೆಲ್ಲ ಫೈಲ್ ಮಾಡಬೇಕು. ಹಾಗೆ ಫೈನಲ್ ರಿಟರ್ನ್ ಕೂಡ ಸಬ್ಮಿಟ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ಪೆನಾಲ್ಟಿ ಬರುತ್ತೆ. ಸೊ ಎಲ್ಲಿವರೆಗೂ ರಿಟರ್ನ್ ಫೈಲ್ ಮಾಡಲ್ಲ ಅಲ್ಲಿವರೆಗೂ ಪೆನಾಲ್ಟಿ ಬರ್ತಾನೆ ಇರುತ್ತೆ. ದೇರ್ ಇಸ್ ಅ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಲಿಮಿಟ್ ಇರುತ್ತೆ, ಅದು ಒಂದು ಸಪ್ರೇಟ್ ಥಿಂಗ್. ಸೊ ಪೆನಾಲ್ಟಿ ಕಟ್ಟಿ ಅವರು ರಿಟರ್ನ್ ಎಲ್ಲ ಫೈಲ್ ಮಾಡಿ, ಮಂತ್ಲಿ ರಿಟರ್ನ್ ಇರ್ಬೋದು, ಆ್ಯನ್ಯುವಲ್ ರಿಟರ್ನ್ ಇರ್ಬೋದು, ಇದನ್ನೆಲ್ಲ ಮುಗಿಸಿ ಅವರು ಹೊಸ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ ಕೇಸ್ ರಿವೊಕೇಶನ್ ಅಪ್ಲೈ ಮಾಡಬೇಕು ಆ ಟೈಮ್ ಇದೆ ಅಂತಂದರೆ ಅದರೊಳಗಡೆ ರಿವೊಕೇಶನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಅವರು ಹೊಸದಾಗಿ GST ಅಪ್ಲೈ ಮಾಡಬೇಕಾಗತ್ತೆ. ಇಂಥ ಕೇಸನ್ನು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ 30 ವರ್ಕಿಂಗ್ ಡೇಸ್ ತೊಗೊಳ್ತಾರೆ. ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ವೆರಿಫೈ ಮಾಡಬೇಕು, ಇವ್ರು ಜೆನ್ಯೂನ್ ಇದ್ದಾರಾ ಇಲ್ವಾ, ಇವ್ರಿಗೆ ಅಗೇನ್ GST ಕೊಡ್ಬೋದಾ ಇಲ್ವಾ ರಿಜಿಸ್ಟ್ರೇಷನ್ ಅನ್ನೋಂಥ ವೆರಿಫಿಕೇಶನ್ ಇರುತ್ತೆ. ಜೆನ್ಯೂನ್ ಅಂತ ಬಂದರೆ ರಿಜಿಸ್ಟ್ರೇಷನ್ ಕೊಡ್ತಾರೆ, ಇಲ್ಲ ಅಂತ ಅನ್ನೋಂಥ ಟೈಮಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಕೆಲವೊಂದು ಕೇಸ್ಗಳಿರುತ್ತೆ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಎಲ್ಲ ರಿಟರ್ನ್ಸು ಫೈಲ್ ಮಾಡಿರ್ತೀವಿ, ಫೈನಲ್ ರಿಟರ್ನ್ ಕೂಡ ಸಬ್ಮಿಟ್ ಮಾಡಿರ್ತೀವಿ. ಆದರೂ ಕೂಡ ಶೋಕಾಸ್ ನೋಟಿಸ್ ಕಳಿಸ್ತಾರೆ, ಸೇಯಿಂಗ್ ನೀವು ಓಲ್ಡ್ ರಿಟರ್ನ್ ಫೈಲ್ ಮಾಡಿದ್ದೀರಾ, ಆ ಡೀಟೇಲ್ಸ್ ಎಲ್ಲ ತೊಗೊಂಡು ಬನ್ನಿ, ಫೈನಲ್ ರಿಟರ್ನ್ ಫೈಲ್ ಮಾಡಿದ್ದೀರಾ, ಪೆನಾಲ್ಟಿ ಕಟ್ಟಿದ್ದೀರಾ. ಐ ಡೋಂಟ್ ನೋ ಅವರು ಡಿಪಾರ್ಟ್ಮೆಂಟಲ್ಲಿ ಬಂದು ಅಪ್ಲಿಕೇಶನ್ ಕಾನ್ಫಿಗರೇಷನ್ ಯಾವ ಥರ ಇದೆ, ಅವ್ರಿಗೆ ಯಾಕೆ ಈ ಇನ್ಫಾರ್ಮೇಷನ್ ಎಲ್ಲ ಸಿಗಲ್ವಾ, ಅಥವಾ ಜಸ್ಟ್ GST ನಂಬರ್ ಹಾಕಿದ್ರೆ GST ಪೋರ್ಟಲಲ್ಲಿ ಹೋಗಿ ಪೂರ್ತಿ ಹಿಸ್ಟ್ರಿನೇ ಬಂದ್ಬಿಡುತ್ತೆ, ರಿಟರ್ನ್ ಫೈಲ್ ಮಾಡಿದಾರಾ ಇಲ್ವಾ ಅಂತ. ಅದೆಲ್ಲ ಯಾಕೆ ವೆರಿಫೈ ಮಾಡಲ್ಲ ಅನ್ನೋದು ನನಗಿರುವಂಥ ಕ್ವಶನ್. ತುಂಬ ಕೇಸ್ಗಳಲ್ಲಿ ನಾನು ನೋಡಿದ್ದೀನಿ ಆ ಥರ ಪೆನಾಲ್ಟಿ ಚಲನ್ಗಳನ್ನ ಅಟ್ಯಾಚ್ ಮಾಡಿ, ಎಲ್ಲ ರಿಟರ್ನ್ಸ್ಗಳನ್ನು ಅಟ್ಯಾಚ್ ಮಾಡಿ ಅನ್ನೋವಂಥ ಟೈಮಲ್ಲಿ ಕಷ್ಟ ಆಗುತ್ತೆ. ಎಲ್ಲನೂ ನಮಗೆ ಇರೋವಂಥ ಲಿಮಿಟೆಡ್ ಸ್ಪೇಸಲ್ಲಿ ಎಲ್ಲ ಫಾರ್ಮ್ಗಳನ್ನು ನಾವು ಅಪ್ಲೋಡ್ ಮಾಡೋಕ್ಕೆ ಆ್ಯಂಡ್ ಫೈಲ್ ಸೈಜ್ ಕೂಡ ಇರುತ್ತಲ್ಲ, ಒಂದು ಲಿಮಿಟೆಡ್ MB ಅಂತ ಕ್ರಾಸ್ ಮಾಡಿ ನಾವು ಯಾವುದೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಆನ್ಲೈನಲ್ಲಿ ರೆಸ್ಪಾನ್ಸ್ ಕೊಡೋಕ್ಕಾಗಲ್ಲ ಎಲ್ಲ ಡೀಟೇಲ್ ಆಗಿ. ಸೊ ಆ್ಯಂಡ್ GST ಅಪ್ರೂವಲ್ ಬಂದು ಇದು ಆನ್ಲೈನ್ ಮೆಕ್ಯಾನಿಸಮ್, ನಾವು ಯಾರು ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾವು ಏನೇ ಡೀಟೇಲ್ಸ್ ಕೊಡೋದು, ರೆಸ್ಪಾನ್ಸ್ ಕೊಡೋದು ಎಲ್ಲ ಆನ್ಲೈನಲ್ಲೇ ಕೊಡಬೇಕಾಗತ್ತೆ, ಆನ್ಲೈನಲ್ಲೇ ಅಪ್ರೂವ್ ಆಗಿಬಿಡುತ್ತೆ. ಸಮ್ ಕೇಸಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ ಈವನ್ ಜೆನ್ಯೂನ್ ಕೇಸ್ ಇದ್ರೂ ಕೂಡ ಕೆಲವೊಂದು ಸ್ಪೆಷಲ್ ಕಾಮೋಡಿಟೀಸ್ ಇರ್ತವೆ. ನಾನು ಇದೊಂದು ಪಾಯಿಂಟ್ ಮಿಸ್ ಮಾಡಿದೆ. ಇವಾಗ ಸ್ಕ್ರ್ಯಾಪ್ ಬಿಸ್ನೆಸ್ ಇರ್ಬೋದು, ಅಥವಾ ಸ್ಟೀಲ್ ಬಿಸ್ನೆಸ್ ಮಾಡೋರು ಇರ್ಬೋದು, ಪ್ಲೈವುಡ್ ಇರ್ಬೋದು, ಒಂದಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ಪೆಷಲ್ ಕಮಾಡಿಟಿ ಅಂತ ತಗೊಳ್ತಾರೆ. ಇಲ್ಲೆಲ್ಲ ಟ್ಯಾಕ್ಸ್ ಫ್ರಾಡ್ ಆಗುವಂಥ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಹಾಗೆ ಇದೆಲ್ಲ ನಮ್ಮ ದೇಶದ ಅತ್ಯಮೂಲ್ಯ ಖನಿಜ ನಿಕ್ಷೇಪಗಳು ಇವೆಲ್ಲ. ಸೊ ಇದನ್ನ ಸೇಫ್ ಗಾರ್ಡ್ ಮಾಡೋದು ಒಂದು ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಅದ್ರ ಜೊತೆಲಿ ಟ್ಯಾಕ್ಸ್ ಫ್ರಾಡ್ ಆಗಬಾರ್ದು ಅನ್ನೋಂಥ ಒಂದು ಇಂಟೆನ್ಷನ್ ಇರುತ್ತೆ. ಇಂಥ ಕೇಸ್ಗಳಲ್ಲಿ ಸ್ವಲ್ಪ ಡೀಟೇಲ್ ಆಗಿ ವೆರಿಫಿಕೇಶನ್ ಮಾಡ್ತಾರೆ, ಒಪ್ಕೊಳ್ಳೋಣ.
ಕೆಲವೊಂದು ಕೇಸ್ಗಳಲ್ಲಿ ಸ್ಪೆಷಲ್ ಕಮಾಡಿಟಿನೂ ಇರಲ್ಲ, ಎಲ್ಲ ಡಾಕ್ಯುಮೆಂಟು ಹಾಕಿರ್ತೀವಿ, ಆದರೂ 30 ವರ್ಕಿಂಗ್ ಡೇಸ್ ತೊಗೊಳ್ತಾರೆ. ಇದೊಂದು ಅನ್ಫಾರ್ಚುನೇಟ್ ವಿಷಯ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಕ್ಲೈಂಟ್ಸ್ಗಳಿಗೂ ಕೆಲವೊಂದ್ಸತಿ ನಾವು ಸಮಜಾಯಿಷಿ ಕೊಡೋಕ್ಕಾಗಲ್ಲ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ. ಕೆಲವೊಬ್ಬರೆಲ್ಲ ಆಫೀಸ್ ಓಪನ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ರೆಂಟ್ ಕಟ್ತಾ ಇರ್ತಾರೆ, ಇಲ್ಲಿ ಈ ಕಡೆ GST ರಿಜಿಸ್ಟ್ರೇಷನ್ ಸಿಗಲ್ಲ. ನಾವು ಆನ್ಲೈನಲ್ಲಿ ರೆಸ್ಪಾನ್ಸ್ ಸಬ್ಮಿಟ್ ಮಾಡಿದ್ರು ಕೂಡ ಅಷ್ಟೇ 30 ವರ್ಕಿಂಗ್ ಡೇಸ್. ಎಷ್ಟು ಟೈಮ್ ಆಯಿತು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ. ಮತ್ತೆ ಏನೇನೋ ಸಿಲ್ಲಿ ರೀಸನ್ಗಳಿಗೆಲ್ಲ ಸಮ್ಟೈಮ್ಸ್ ಶೋಕಾಸ್ ನೋಟಿಸ್ ಬಂದ್ಬಿಡುತ್ತೆ. ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಇರುತ್ತೆ, ಅವರಿಗೆ ಪಾರ್ಟ್ನರ್ಶಿಪ್ ಡೀಡ್ ಎನ್ಕ್ಲೋಸ್ ಮಾಡಿ, ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ಅಟ್ಯಾಚ್ ಮಾಡಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಟ್ಯಾಚ್ ಮಾಡಿ, ಬೋರ್ಡ್ ರೆಸೊಲ್ಯೂಷನ್ ಅಟ್ಯಾಚ್ ಮಾಡಿ, ಎಷ್ಟು ಜನ ಪಾರ್ಟ್ನರ್ಸ್ ಇದ್ದರೆ ಆ ಡೀಟೇಲ್ಸ್ ಕೊಡಿ, ಬೋರ್ಡ್ ರೆಸೊಲ್ಯೂಷನ್ ಕೊಡಿ. ತುಂಬ ಇರ್ರಿಲೆವೆಂಟ್ ಇರುತ್ತೆ ಇವೆಲ್ಲ. ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಅಂದಾಗ ಇವೆಲ್ಲ ಯಾವುದು ರಿಕ್ವೈರ್ಮೆಂಟ್ ಇರಲ್ಲ, ಬಟ್ ಸ್ಟಿಲ್ ಇದೆಲ್ಲ ಶೋಕಾಸ್ ನೋಟಿಸಲ್ಲಿ ಪಾಯಿಂಟ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಆ್ಯಂಡ್ ವಿಟ್ನೆಸ್ ಅಂತ ಬಂದಾಗ ಅವ್ರದ್ದು ಕಂಪ್ಲೀಟ್ ಅಡ್ರೆಸ್ ಹಾಕಿ, ಅವ್ರದ್ದು ಸಿಗ್ನೇಚರ್ ಬರಬೇಕು, ನೇಮ್ ಬರಬೇಕು, ಹಾಗೆ ನೋಟ್ರಿ ಆಗಬೇಕು. ನಾವು ಒರಿಜಿನಲ್ ಡಾಕ್ಯುಮೆಂಟನ್ನೇ ಅಪ್ಲೋಡ್ ಮಾಡಿರ್ತೀವಿ, ಆದರೂ ಕೂಡ ನೋಟ್ರಿ ಮಾಡಿರಲೇಬೇಕು ಅನ್ನೋಂಥೆಲ್ಲ ರೀಸನ್ಸ್ಗಳಿಂದ ಶೋಕಾಸ್ ನೋಟಿಸ್ ಬರುತ್ತೆ. ಅಗೇನ್ 30 ವರ್ಕಿಂಗ್ ಡೇಸ್ ಆಗಿಬಿಡುತ್ತೆ, ಹೆಚ್ಚು ಕಮ್ಮಿ 2 ರಿಂದ 3 ತಿಂಗಳು ಆಗಿಬಿಡುತ್ತೆ. ಸೊ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು 3 ತಿಂಗಳವರೆಗೂ ಕಾಯೋಕ್ಕಾಗತ್ತಾ? ಎಲ್ಲ ರೆಡಿ ಮಾಡಿಕೊಂಡು, ಶಾಪ್ ರೆಡಿ ಮಾಡಿಕೊಂಡು, ಎಲ್ಲ ಫುಲ್ ಸೆಟ್ ಆಗಿರುತ್ತೆ. ಸೊ GSTಗೋಸ್ಕರ ವೆಯ್ಟ್ ಮಾಡಬೇಕಾ? ಸೊ ಇಂಥ ಕೇಸಲ್ಲೆಲ್ಲ ನಾವು ಕ್ಲೈಂಟ್ಸ್ಗೆ ಅಡ್ವೈಸ್ ಮಾಡಿಬಿಡ್ತೀವಿ, ರಾದರ್ 2 ಮಂತ್ 3 ಮಂತ್ ವೆಯ್ಟ್ ಮಾಡೋದಕ್ಕಿಂತ ಡಿಪಾರ್ಟ್ಮೆಂಟ್ಗೆ ಹೋಗಿ ಆಫೀಸರ್ನ ಮೀಟ್ ಮಾಡಿ ಅವ್ರಿಗೆ ಯಾಕೆ ಡಿಲೇ ಆಗ್ತಾ ಇದೆ ಅಥವಾ ನಮ್ಗೆ ಯಾಕೆ ಅರ್ಜೆಂಟ್ ಇದೆ, ಸೊ ಇದನ್ನು ಅವ್ರಿಗೆ ಕನ್ವೆ ಮಾಡಿ ನಾವು ಬೇಗ ರಿಜಿಸ್ಟ್ರೇಷನನ್ನು ಕೊಡಿ, GST ನಂಬರನ್ನು ಕೊಡಿ ಅಥವಾ ಅಪ್ಲಿಕೇಶನನ್ನು ಅಪ್ರೂವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ಒಂದಷ್ಟು ರೀಸನ್ಗಳಿಂದ ಡಿಲೇ ಆಗೋದು ಉಂಟು. ಅದು ಯಾಕೆ ಅಂತ ನಾನು ಹೇಳಲ್ಲ, ಅದು ನಿಮ್ಮ ತಿಳುವಳಿಕೆ ವಿವೇಚನೆಗಳಿಗೆ ಬಿಟ್ಟಿದ್ದು. ಎಲ್ಲ ಆಫೀಸರ್ಗಳು ಇದೇ ಥರನೇ ಪರ್ಪಸ್ಲಿ ಮಾಡ್ತಾರೆ ಅಂತ ನಾನು ಹೇಳ್ತಿರೋದಲ್ಲ, ಆ ಥರ ಉದ್ದೇಶ ಅಲ್ಲ. ಐ ಹ್ಯಾವ್ ಮೆಟ್ ವೆರಿ ಬ್ಯೂಟಿಫುಲ್, ಅಂದರೆ ಐ ಮೀನ್ ಒಳ್ಳೆ ಆಫೀಸರ್ ನಾನು ಮೀಟ್ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ಗೆ ಹೋದಾಗ. ಆ್ಯಂಡ್ ಹಾಗೆ ಅಪ್ಲಿಕೇಶನ್ನ ಆನ್ ಟೈಮ್ ಅಪ್ರೂವ್ ಮಾಡುವಂಥವ್ರು ತುಂಬ ಜನ ಆಫೀಸರ್ಗಳಿರ್ತಾರೆ. ಬಟ್ ಕೆಲವೊಂದು ಕೇಸ್ಗಳಲ್ಲಿ ಅಂತ ಬಂದಾಗ ಈ ಥರ ಏನೋ ಅನ್ನೆಸೆಸರಿ ಡಿಲೇಸ್ ಆಗೋದು ಅಥವಾ ಏನೋ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿಂದ ಅಪ್ಲಿಕೇಶನ್ ಅಪ್ರೂವ್ ಮಾಡಿರಲ್ಲ. ಸೊ ಅಂಥ ಕೇಸ್ಗಳಲ್ಲಿ ನಾವು ಹೆಲ್ಪ್ಲೆಸ್ ಆಗಿಬಿಟ್ಟಿರ್ತೀವಿ. ಕ್ಲೈಂಟ್ಗೂ ಕೂಡ ಅರ್ಜೆಂಟ್ ಇರುತ್ತೆ, ಡಿಪಾರ್ಟ್ಮೆಂಟ್ ಹೋಗಲೇಬೇಕಾಗತ್ತೆ. ಇವೊಂದು ನಾಟ್ ನೆಸೆಸರಿ ಆದರೂ ಕೂಡ ನಾವು ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಅಡ್ವೈಸ್ ಮಾಡಿರ್ತೀವಿ, ಅಥವಾ ನೀವೇ ಬೇಕಾದರೂ ಹೋಗ್ಬೋದು, ಅಥವಾ ನಮಗೆ ಇನ್ ಕೇಸ್ ಅವ್ರಿಗೇನಾದರೂ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಹೇಗೆ ಡೀಲ್ ಮಾಡಬೇಕು ಅನ್ನೋವಂಥದ್ದು ಗೊತ್ತಿಲ್ಲ ಅಂತಂದರೆ ನಾವೇ ವಿ ರೆಪ್ರೆಸೆಂಟ್ ಕ್ಲೈಂಟ್, ಅಲ್ಲಿ ಹೋಗಿ ಮಾತಾಡುವಂಥದ್ದು ಸಿಚುವೇಶನ್ಗಳು ಇರುತ್ತೆ. ಈ ಒಂದಷ್ಟು ಇನ್ಫಾರ್ಮೇಷನ್ GST ರಿಜಿಸ್ಟ್ರೇಷನ್ ಅಂತ ಬಂದಾಗ ಇನ್ನೂ ಒಂದು ವಿಡಿಯೋನ ಮಾಡ್ತೀನಿ. ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ್ಯಾವ ಲ್ಯಾಪ್ಸಸ್ಗಳನ್ನ ನಾವು ಮಾಡಬಾರ್ದು ಡಾಕ್ಯುಮೆಂಟೇಷನ್ ಅಂತ ಬಂದಾಗ, ಹಾಗೆ ಯಾವೆಲ್ಲ ತರಹದ ಚಾಲೆಂಜಸ್ಗಳಿರ್ತವೆ ಅನ್ನೋದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಥವಾ ಒಂದೇ ವಿಡಿಯೋಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಲೆಂತಿ ಆಗಿಬಿಡುತ್ತೆ, ನೋಡೋದು ಕೂಡ ಬೋರ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋಲ್ಲಿ ಕೊಟ್ಟಿರುವಂಥ ಒಂದು ಬ್ರೀಫ್ ಇನ್ಫಾರ್ಮೇಷನ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಏನಾದರೂ ಕಮೆಂಟ್ ಮಾಡಬೇಕು ಅಥವಾ ಏನಾದರೂ ಕ್ವೆಶ್ಚನ್ ಇದೆ ಅಂತ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಕ್ವಶನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತ ನೀವು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಕೂಡ ಮಾಡ್ಬೋದು. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಈ ವಿಡಿಯೋವನ್ನು ಮಾಡ್ತಾ ಇರೋದು ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗಾಗಲಿ ಅಥವಾ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗಳಿಗಾಗಲಿ, ಆಫೀಸರ್ಗಾಗಲಿ ಅಥವಾ ಯಾರಿಗೇ ಆಗಲಿ ಅಫೆಂಡ್ ಆಗಲಿ ಅಂತಲ್ಲ, ಯಾರಿಗೂ ಒಂದು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಒಂದಷ್ಟು ಇನ್ಫಾರ್ಮೇಷನ್ ನಾನು ಜನಗಳಿಗೆ ಕೊಡ್ತಾ ಇರೋದು ಎಜುಕೇಟ್ ಮಾಡೋಕ್ಕೆ. ಯಾರೆಲ್ಲ GST ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿದ್ದೀರಾ, ಸೊ ಸುಮ್ಮನೆ ಡಿಲೇ ಮಾಡ್ಕೋಬೇಡಿ, 2 ತಿಂಗಳು 3 ತಿಂಗಳವರೆಗೂ ಕಾಯೋದು ಬೇಡ ಅನ್ನುವಂಥದ್ದು ಒಂದು ಉದ್ದೇಶ ಅಷ್ಟೇ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.